ನಿಮ್ಮಮ್ಮ ನಾಗಮ್ಮ ನೀನು ಇಲ್ಲಿದ್ಯಾ ಅಂತ ನಿಮ್ ಕಡೆಯವ್ರಿಗೇನಾದ್ರೂ ಗೊತ್ತಾದ್ರೆ ಬರಲ್ಲ. ಹಾ, ನನ್ನ ಭಕ್ತಿಗೆ ಇಂಥ ಗತಿ ಬಂದ್ಬಿಡ್ತಲ್ಲ ಅಂತ ನೀನ್ ನಾಗಮ್ಮ ಬಂದು ಅಂತ ಅಂದ್ಕೋ. ನಾನು ಅಂದ್ಕೊಂಡಿದ್ದೀನಿರು, ಆ ಥರ ಬರಬಾರ್ದು ಅನ್ನೋದಕ್ಕೇನೆ ಈ ಗರುಡ ಭಸ್ಮ ತಗೊಂಡ್ ಬಂದಿದ್ದೀನಿ. ಅಯ್ಯೋ ಬೇಡ ಅಮ್ಮ, ಅಮ್ಮ ಬೇಡ ಅಮ್ಮ, ಬೇಡ ಅಮ್ಮ. ಬೇಡ ಅಮ್ಮ, ಬೇಡ ಅಮ್ಮ. ನಾಗಮ್ಮ ಬರಲ್ಲ. ನನ್ನ ಮಾತನ್ನು ಕೇಳಿ ಗರುಡ ಭಸ್ಮನ್ ಚೆಲ್ಲಿ ಆ ತಾಯಿಗೆ ತೊಂದರೆ ಕೊಡಬೇಡಿ. ನಿಮ್ಮ ತಾಯಿ ಮಗಳ ಪ್ರೀತಿ ಏನು ಅಂತ ನಾನು ನೋಡ್ಬೇಕು. ನಿನ್ನ ಮೇಲಿರೋ ಪ್ರೀತಿಯಿಂದ ನಿನ್ನ ಕಾಪಾಡೋದಕ್ಕೆ ಅಂತ ಬಂದಾಗ ನಿನ್ನೆ ಕಣ್ಣು ಮುಂದೆನೆ ನಾಗಮ್ಮ ಕಣ್ಣು ಮುಚ್ಚುತ್ತಾಳೆ. ಇಬ್ರು ಕೂಡ ಇಲ್ಲೇ ಪ್ರಾಣ ಬಿಟ್ಬಿಡ್ತೀರಾ. ನಿಮ್ಮಂತ ದುಷ್ಟರು ಇನ್ನು ಈ ಭೂಮಿ ಮೇಲೆ ಇದ್ದಾರ? ಇನ್ನು ಜೋರಾಗಿ ಗಾಳಿ ತಗೊಳ್ಳೆ. ನನಗ್ ಬೈತಿದ್ದಲ್ಲ, ತಗೊಳ್ಳೆ. ಇನ್ನು ಜೋರಾಗಿ ತಗೋ. ಮೊದಲು ನಿಮ್ಮಂತವ್ರನ್ನ ಬದುಕೋದಕ್ ಬಿಡಬಾರ್ದು. ನಿಮ್ಮನ್ನ ಆ ದೇವ್ರೇ ಸಾಯಿಸ್ಬಿಡ್ತಾನೆ. ಹುಚ್ಚಿ ಪುಣ್ಯ, ಜಾಸ್ತಿ ಬಾಯ್ ಬಿಡ್ಬೇಡ್ವೆ. ವಿಷದ ಗಾಳಿ ಮತ್ತೆ ನಿನ್ ಒಳಗಡೆ ಹೋಗಿ ನಿನ್ನ ರಕ್ತನಾಳನ ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ. ನಾನು ಇಲ್ಲಿಂದ ಆಚೆ ಬರ್ಬೇಕು. ಅವಾಗ ನಿಮ್ ಕತೆ ನೋಡ್ಕೊಳ್ತೀನಿ. ಯಾಕೆ ನಿನಗಿಂತ ಹುಚ್ಚು ಆಸೆಗಳು? ಬಂದಿಯ ಅಮ್ಮ, ಕರುಣಿಸ್ತೀಯ ಅಮ್ಮ. ಗ್ರಾಮ ದೇವತೆ ನೀನು. ನನ್ನ ಮಗಳನ್ನ ಕಾಪಾಡೋದಕ್ ಬಂದ್ಯಾ? ಬಾಮ್ಮ, ಕಡೆ ಉಸಿರು ತಗೋತಿರೋ ನನ್ನ ಮಗಳನ್ನ ತೋರಿಸ್ತೀನಿ. ಗುರಿಯನ್ನ ಸಾಧಿಸೋ ದಾರಿಯಲ್ಲಿ ದ್ವೇಷಕ್ಕೆ ಗುರಿಯಾಗಿರೋ ಆ ಮಗುನ ತೋರಿಸ್ತೀನಿ. ನೀನೇ ಕಾಪಾಡಬೇಕು ತಾಯಿ, ನೀನೇ ಕಾಪಾಡಬೇಕು. ನಿನ್ ಕಷ್ಟನ ಅರ್ಥ ಮಾಡ್ಕೊಂಡು ಮತ್ತೆ ಬಂದಿದ್ದೀನಿ ನಾಗಮ್ಮ. ಕಷ್ಟಗಳಿಗೆ ಕಾರ್ಪಣ್ಯಗಳಿಗೆ ಕನ್ಯಾ ಮುತ್ತೈದೆ ನೀನು. ಭಕ್ತರಿಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಪುಣ್ಯನ ಹತ್ರ ಹೋಗೋಣ ಬಾ.
ರೇಣುಕಮ್ಮ ತಾಯಿ ಪ್ರತ್ಯಕ್ಷಳಾಗಿದ್ದಾಳೆ ಅನ್ನೋ ವಿಷಯ ಪುಣ್ಯನ ಕಿವಿಗೆ ಬಿದ್ರೆ ಸಾಕು, ಅವಳಿಗೆ ಸ್ವಲ್ಪನಾದ್ರೂ ಪ್ರಾಣ ಬರುತ್ತೆ. ನನ್ನ ಮಗಳು ಬದುಕ್ತಾಳೆ, ನನ್ನ ತಾಯಿ ಬದುಕಿಸ್ತಾಳೆ. ಬಾಮ ಹೋಗೋಣ.